ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿರುವಂತಹ ದಿನ ಇವತ್ತು. ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ವ್ಯೂಸ್ ಸಕ್ಕತ್ತಾಗಿ ಹೋಗ್ತಾ ಇದೆ. ಸೊ ಸಿನಿಮಾದ ಟ್ರೈಲರ್ ನೋಡಿದ್ರೆ ಸಾಕು ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗೋದಂತೂ ಗ್ಯಾರಂಟಿ. ದರ್ಶನ್ ಸರ್ ಅವರು ಇಲ್ಲಿವರೆಗೂ ಈ ರೀತಿಯಾಗಿ ಕಾಣಿಸ್ಕೊಂಡೇ ಇರಲಿಲ್ಲ. ಇದರಲ್ಲಿ ಎರಡು ಶೇಡ್ ಇರಬಹುದು ಅಂತ ಹೇಳ್ಬಿಟ್ಟು, ಒಂದರಲ್ಲಿ ವಿಗ್ ಹಾಕೊಂಡಿರ್ತಾರೆ, ಇನ್ನೊಂದರಲ್ಲಿ ಸ್ಮಾರ್ಟ್ ಆಗಿ ಡೀಸೆಂಟ್ ಆಗಿ ಬಿಯರ್ಡ್ ಎಲ್ಲ ಲೈಟ್ ಆಗಿ ಟ್ರಿಮ್ ಮಾಡ್ಕೊಂಡು ಆ ರೀತಿಯಾಗೂ ಕೂಡ ಕಾಣಿಸ್ಕೊಂಡಿದ್ದಾರೆ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿರುವಂತಹ ದಿನ ಇವತ್ತು. ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ವ್ಯೂಸ್ ಸಕ್ಕತ್ತಾಗಿ ಹೋಗ್ತಾ ಇದೆ. ಸೊ ಟ್ರೈಲರ್ನ ನೋಡೋದಾದ್ರೆ ಡಿ ಬಾಸ್ ಅವರು ಸಖತ್ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ಕಾರಣಾಂತರಗಳಿಂದ ಅವ್ರ ಸಿನಿಮಾ ಪ್ರಚಾರಕ್ಕಾಗಿರಬಹುದು, ಅದ್ಯಾವುದಕ್ಕೂ ಅವರಿಲ್ಲ. ಒಂದಷ್ಟು ಕಾರಣಗಳಿಂದ ಅವರು ಜೈಲು ಸೇರಿದ್ದಾರೆ ಆರೋಪಿಯಾಗಿ. ಸೊ ಸಿನಿಮಾದ ಟ್ರೈಲರ್ ನೋಡಿದ್ರೆ ಸಾಕು ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋದಂತೂ ಗ್ಯಾರಂಟಿ. ಯಾಕೆಂದ್ರೆ ದರ್ಶನ್ ಸರ್ ಅವರು ಇಲ್ಲಿವರೆಗೂ ಈ ರೀತಿಯಾಗಿ ಕಾಣಿಸ್ಕೊಂಡೇ ಇರಲಿಲ್ಲ. ಆ ಒಂದು ಬೇಸ್ ವಾಯ್ಸ್ ಆಗಿರ್ಬಹುದು, ಈ ರೀತಿಯಾದಂತಹ ರೋಲ್ ಅಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಲಾಸ್ಟ್ ಕಾಟೇರ ಅವ್ರದ್ದು ಸೂಪರ್ ಹಿಟ್ ಆಗಿತ್ತು. ಸೊ ಅದರ ನಂತರ ಇದು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲರಿಗೂ ಕೂಡ. ಈ ಸಿನಿಮಾ ಹೆಂಗಿರಬಹುದು, ಸಖತ್ತಾಗಿರುತ್ತಾ, ಹಿಟ್ ಆಗುತ್ತಾ, ಫ್ಲಾಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇನ್ನೂ ಒಂದಷ್ಟು ಜನ ಅಭಿಮಾನಿಗಳಿಗೆ ಏನೇ ಆಗ್ಲಿ ಡಿ ಬಾಸ್ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಆಗ್ಲೇ ಬೇಕು ಅಷ್ಟೇ, ಅಭಿಮಾನಿಗಳದ್ದು ಮಾತು ಇದಾಗಿರುತ್ತೆ. ಸೊ ಟ್ರೈಲರ್ನ ನಾನು ನೋಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಂಟ್ರಿಯಲ್ಲಿ ನಾವು ಅವಲಕ್ಕಿ ಪವಲಕ್ಕಿ ಅಂತ ಕಾಮಿಡಿಯಾಗಿ ಹೇಳ್ತಿದ್ವಿ, ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನಮಿನ ಆ ಥರ ಒಂದು ಹಾಡನ್ನು ಆಡ್ಕೊಂಡು ಆಟ ಆಡ್ತಾ ಇದ್ವಿ. ಬಟ್ ಇದ್ರಲ್ಲಿ ಸ್ಟಾರ್ಟಿಂಗ್ ಡೈಲಾಗೇ ಟ್ರೈಲರಲ್ಲಿ ಅದು. ಬಟ್ ಆ ಬೇಸ್ ವಾಯ್ಸ್ಗೆ ಇದನ್ನ ಹಿಂಗೂ ಕೂಡ ಹೇಳಬಹುದಾ ಅಂತ ಅನ್ನಿಸ್ತು. ಹಾಗೆ ಡಿ ಬಾಸ್ ಅವ್ರನ್ನ ಈ ಶೇಡಲ್ಲಿ ನೋಡಿರ್ಲಿಕ್ಕೆ ಚಾನ್ಸೇ ಇರಲ್ಲ. ಸಿಕ್ಕಾಪಟ್ಟೆ ಬೇರೆ ತರ ಕಾಣಿಸ್ತಿದ್ದಾರೆ, ಒಂಥರ ಬ್ಯಾಡ್ ಬಾಯ್ ತರ ಕಾಣಿಸ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಇಷ್ಟು ವರ್ಷ ಸಿನಿಮಾಗಳಲ್ಲಿ ಯಾವ ಸಿನಿಮಾದಲ್ಲೂ ಕೂಡ ಹುಡುಗಿರ್ ಜೊತೆ ಕಂಪ್ಲೀಟ್ ರೊಮ್ಯಾನ್ಸ್ ಆ ತರ ಯಾವ ಸೀನು ಕಾಣಿಸ್ಕೊಂಡಿಲ್ಲ. ಬಟ್ ಈ ಒಂದು ಟ್ರೈಲರ್ ಅಲ್ಲಿ ನೀವು ಅದನ್ನು ಕೂಡ ನೋಡಬಹುದು. ಡ್ಯೂಯಲ್ ಶೇಡ್ ಅಂತ ಅನ್ಸುತ್ತೆ. ಬಟ್ ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಏನಂತಂದ್ರೆ ನೀನ್ ಯಾವ ತರ ಇರ್ತೀಯ ಅಂತಾನೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು, ನೀನ್ ಒಂದೇ ತರ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನ್ ಅನ್ಕೊಂಡಿದೀನಿ ಇದ್ರಲ್ಲಿ ಎರಡು ಶೇಡ್ ಇರಬಹುದು ಅಂತ ಹೇಳ್ಬಿಟ್ಟು. ಒಂದ್ರಲ್ಲಿ ವಿಗ್ ಹಾಕೊಂಡಿರ್ತಾರೆ, ಇನ್ನೊಂದ್ರಲ್ಲಿ ಸ್ಮಾರ್ಟ್ ಆಗಿ ಡೀಸೆಂಟ್ ಆಗಿ ಬಿಯರ್ಡ್ ಎಲ್ಲ ಲೈಟ್ ಆಗಿ ಟ್ರಿಮ್ ಮಾಡ್ಕೊಂಡು ಆ ರೀತಿಯಾಗೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಎರಡು ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಖತ್ ರಿಚ್ ಆಗಿದೆ ಎಂಟ್ರಿ ಎಲ್ಲ. ಆ ಕಾಸ್ಟ್ಯೂಮ್ ಆಗಿರಬಹುದು, ಈ ತರ ಕಾಸ್ಟ್ಯೂಮ್ ಅಲ್ಲಿ ಡಿ ಬಾಸ್ ಅವ್ರನ್ನ ನೋಡಕ್ ಚಾನ್ಸೇ ಇಲ್ಲ. ಬಟ್ ಇದರಲ್ಲಿ ಕಾಸ್ಟ್ಯೂಮ್, ಕಲರ್ ಶರ್ಟ್ ಆಗಿರಬಹುದು, ಗ್ಲಾಸ್ ಆಗಿರಬಹುದು, ವಿಗ್ ಆಗಿರಬಹುದು, ಹೇರ್ ಸ್ಟೈಲ್ ಮತ್ತೆ ಹೇರ್ ಕಲರ್ ಆಗಿರಬಹುದು, ಅಲ್ಟಿಮೇಟ್ ಆಗಿದೆ. ಮತ್ತೆ ಸಖತ್ ರಿಚ್ ಅಂತ ಅನ್ಕೊಳ್ತೀನಿ. ಈ ಸಿನಿಮಾ ಸ್ವಲ್ಪ ಸಖತ್ ರಿಚ್ ಆಗಿ ಮಾಡಿದ್ದಾರೆ. ಆ ಬಂಗ್ಲೆ ಆಗಿರಬಹುದು, ಯೂಸ್ ಮಾಡಿರುವಂತಹ ಕಾರ್ಗಳಾಗಿರ್ಬಹುದು, ಕಾಸ್ಟ್ಯೂಮ್ ಆಗಿರಬಹುದು, ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಮತ್ತೆ ನಾನು ಹೇಳ್ದಂಗಾಗ್ಲೇ ಇಷ್ಟು ವರ್ಷ ಡಿ ಬಾಸ್ನ ನಾವು ಆ ರೀತಿಯಾಗಿ ಹೆಣ್ಮಕ್ಳು ಒಂದು ವಿಚಾರದಲ್ಲಿ ನಾವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಆ ಲೆವೆಲ್ಲಿಗೆ ಆ ಒಂದು ಕ್ಲಿಪ್ಪಿಂಗ್ ಕೊಟ್ಟಿದ್ದಾರೆ. ನೀವು ಅದನ್ನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಡಿ ಬಾಸ್ನ ನಾವು ಈ ತರ ಎಲ್ಲ ನೋಡ್ಲೇ ಇಲ್ವಲ್ಲ, ಈ ತರ ಕ್ಯಾರೆಕ್ಟರ್ನು ಕೂಡ ಇವ್ರು ಮಾಡಬಹುದಾ, ಮಾಡ್ತಾರಾ ಅಂತ ನಿಜವಾಗ್ಲೂ ನಿಮಗೆ ಅನ್ಸಿರುತ್ತೆ. ನನಗೆ ಲಿಟ್ರಲಿ ಅನ್ನಿಸ್ತು. ಯಾಕಂದ್ರೆ ನಾನು ಡಿ ಬಾಸ್ ಅಭಿಮಾನಿ ಆಗಿರೋದ್ರಿಂದ ನಾನು ಅವರೆಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ. ಅವರು ಈ ತರ ಮಾಡ್ತಾರ, ಸೀರಿಯಸ್ ಆಗಿ ಈ ತರನು ಸೀನ್ ಮಾಡಬಹುದಾ ಅವರು ಅಂತ ಅನ್ನಿಸ್ತು. ಲಿಟ್ರಲಿ ಅದೊಂಥರ ಸಕ್ಕದಾಗಿದೆ ಅದನ್ನ ನೋಡೋದಕ್ಕೆ. ನೀವು ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಖತ್ ಚೆನ್ನಾಗಿದೆ ಆ ಒಂದು ಮೂಮೆಂಟ್. ಆ ಒಂದು ಜಸ್ಟ್ ಒಂದು 2 seconds ಕೂಡ ಇರಲ್ಲ, 1 second ಅಂತ ಅನ್ಕೊಂತೀನಿ ಅಷ್ಟೇನೆ. ಬಟ್ ಆ ಕ್ಲಿಪ್ಪಿಂಗ್ ಎಲ್ಲ ಗೊತ್ತಾಗುತ್ತೆ ಇದು ಬ್ಯಾಡ್ ಬಾಯ್ ತರ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಚೆನ್ನಾಗಿದೆ ಅದೊಂದು. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಫೈಟಿಂಗ್ ಇದೆ ಅಂತ ಅನ್ಕೊಳ್ತೀನಿ, ಆಕ್ಷನ್ ಸಖತ್ ಇದೆ ಅಂತ ಅನ್ಕೊಳ್ತೀನಿ. ಮತ್ತೆ ಡೈಲಾಗ್ ವೈಸ್ ಮಾತ್ರ ಸೂಪರ್ಬ್, ಆಸಮ್, ಫ್ಯಾಂಟಾಸ್ಟಿಕ್ ಅಂತ. ಸಮ್ ಡೈಲಾಗ್ಸ್ನ ನಾವೆಲ್ಲೋ ಕೇಳಿದೀವಿ, ಹೊರಗಡೆ ಎಲ್ಲ ನಾವು ಬಳಸಿರ್ತೀವಿ. ಬಟ್ ಆ ಡೈಲಾಗ್ನ ಹಿಂಗೂ ತಗೋಬಹುದಾ, ಹಿಂಗೂ ಹೇಳ್ಬಹುದಾ? ಅದ್ರ ಜೊತೆಗೆ ಬಾಸ್ ಅವರ ವಾಯ್ಸ್, ಡಿ ಬಾಸ್ ಅವರ ವಾಯ್ಸ್ ಏನಿದೆ ಚಿಂದಿ ಆಗಿದೆ ಇದರಲ್ಲಿ. ಒಂಥರ ಬೇಸ್ ವಾಯ್ಸ್, ಸಿಕ್ಕಾಬಟ್ಟೆ ಬೇಸ್ ವಾಯ್ಸ್ ಅಲ್ಲಿದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಕಾಮಿಡಿ ನಮ್ಮ ಗಿಲ್ಲಿ ಅವ್ರು ಇರೋದ್ರಿಂದ ಕಾಮಿಡಿಗೆ ಏನು ಕೊರತೆನೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾವುದೋ ಸಖತ್ ಟೆನ್ಷನ್ ಆಗಿರೋ ಟೈಮಲ್ಲಿ AC ಆನ್ ಮಾಡಿ ಅಂತ ಹೇಳ್ತಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಕಾಮಿಡಿ ಕೂಡ ಇದೆ ಅಂತ ಅನ್ಕೊಳ್ತೀನಿ. ಆ್ಯಕ್ಷನನ್ನು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದಾ ಅಷ್ಟೇ ಕಾಮಿಡಿನೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ಒಂದು ಡೈಲಾಗ್
ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳಿದ್ದಾರೆ. ಅದು ರಾಬರ್ಟ್ ಸಿನಿಮಾದಲ್ಲಿ ಆ ಒಂದು ಡೈಲಾಗು ಅದು ಆ ಸಾಂಗಲ್ಲಿ ಬರುತ್ತೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಸಾಂಗಲ್ಲಿರುವಂಥ ಆ ಒಂದು ವರ್ಡ್ ಅಥವಾ ಒಂದು ಲೈನನ್ನು ಇಲ್ಲಿ ತಗೊಂಡಿದ್ದಾರೆ ಆ ಡೈಲಾಗಲ್ಲಿ. ಬಟ್ ಅದು ತುಂಬ ಚೆನ್ನಾಗಿ ಅನ್ನಿಸ್ತು, ಬ್ರದರ್ ಫ್ರಮ್ ಅನದರ್ ಮದರ್, ಸಖತ್ ಕೂಲ್ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಇನ್ನೂ ಸ್ವಲ್ಪ ರಗಡಾಗಿ ಆ ಒಂದು ಡೈಲಾಗ್ನ ಬಳಸಿದ್ದಾರೆ, ಚೆನ್ನಾಗಿದ್ದಾರೆ. ಅಂದರೆ ಅದರಲ್ಲಿ ಇನ್ನೂ ಒಂದು ಆ್ಯಡ್ ಮಾಡಿದ್ದಾರೆ, ಅಂದರೆ ಸೇಮ್ ಅಪ್ಪ ಅಲ್ಲ, ಬ್ರದರ್ ಫ್ರಮ್ ಅನದರ್ ಮದರ್, ಆದರೆ ಒಬ್ಬರೇ ಅಪ್ಪ ಅಲ್ಲ ನನಗೂ ನಿನಗೂ ಅಂತ ಹೇಳಿದ್ದಾರೆ. ಡೈಲಾಗ್ ಸಖತ್ತಾಗಿದೆ. ಹಾಗೆ ನಾನು ಅನ್ಕೊಂಡಿದ್ದೀನಿ ಅದೇ ಡ್ಯುಯಲ್ ಶೇಡ್ ಇರಬಹುದು ಅಂತ ಹೇಳ್ಬಿಟ್ಟು. ಬಟ್ ಅವರು ಒಬ್ರು ಹೇಳೋ ಡೈಲಾಗ್ ಕೇಳಿದ್ರೆ ಮೇ ಬಿ ಇನ್ನೊಂದೆರಡು ಮೂರು ಥರ ಇರಬಹುದಾ, ಎರಡೇ ಥರ ಕಾಣಿಸ್ಕೊಳ್ತಾರ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೋಡಬೇಕು, ಸಿನಿಮಾ 11ನೇ ತಾರೀಕು ರಿಲೀಸ್ ಆಗುತ್ತೆ, ಅವತ್ತೋಗಿ ನೋಡಬೇಕು. ಮತ್ತು ಇನ್ನೊಂದೇನಂತಂದರೆ ಇನ್ನು ಪ್ರೆಸೆಂಟೇಷನ್ ಆಗಿರಬಹುದು, ಮೇಕಿಂಗ್ ಆಗಿರಬಹುದು, ಎಲ್ಲ ಅಲ್ಟಿಮೇಟ್ ಆಗಿದೆ ಸಿನಿಮಾದಲ್ಲಿ. ಕಲರ್ ಕಾಂಬಿನೇಷನ್ ಆಗಿರಬಹುದು, ಕಾಸ್ಟ್ಯೂಮ್ ಆಗಿರಬಹುದು, ಸೆಟ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಎರಡು ಥರ ಕಾಣಿಸ್ಕೊಂಡಿದ್ದಾರೆ, ನೋಡಬೇಕು ಇದರಲ್ಲಿ ಬ್ಯಾಡ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರಾ ಅಥವಾ ಗುಡ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರಾ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಆ ಸಿಗರೇಟ್, ನಿಮಗೆಲ್ಲ ಗೊತ್ತಿರುವಾಗೆ KGF ಅಲ್ಲೆಲ್ಲ ಸಿಗರೇಟ್ನ ಒಂದು ಇದರಲ್ಲಿ ಕಚ್ಕೊಳ್ಳೋ ಥರ, ಬಟ್ ಇದರಲ್ಲೂ ಕೂಡ ಒಂದು ಸ್ವಲ್ಪ ವಿಭಿನ್ನವಾಗಿ ತೋರಿಸಿದ್ದಾರೆ. ಹುಡುಗಿರ ವಿಷಯದಲ್ಲಿ ಸ್ವಲ್ಪ ಕೆಟ್ಟವರು ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ, ಆ ರೀತಿಯಾಗಿ ಪೋರ್ಟ್ರೆ ಆಗಿದೆ ಈ ಸಿನಿಮಾದಲ್ಲಿ. ನೋಡಬೇಕು, ಆ್ಯಕ್ಷನ್ ಸಖತ್ತಿದೆ, ಮೇ ಬಿ ಫೈಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರಬೇಕು ಅಂತ ನಾನು ಅನ್ಕೊಳ್ತೀನಿ. ಮತ್ತು ಯೂಸ್ ಮಾಡಿರುವಂತಹ ಪ್ರತಿಯೊಂದು ಕಾರ್ಗಳು ಕೂಡ ಸಖತ್ ಪಾಶ್ ಆಗಿ ಸಖತ್ ರಿಚ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಥರ ಸಿಚುವೇಶನ್ ಸಾರಥಿ ಸಿನಿಮಾದಲ್ಲಾಗಿತ್ತು. ಸಾರಥಿ ಸಿನಿಮಾದಲ್ಲಿ ಇನ್ನೇನು ಸಿನಿಮಾ ರಿಲೀಸ್ಗೆ ಇನ್ನೊಂದು ಸ್ವಲ್ಪ ದಿನ ಇದೆ ಅನ್ನುವಾಗಲೇ ಡಿ ಬಾಸ್ ಅವರು ಜೈಲ್ ಪಾಲಾಗಿದ್ರು. ಸೊ ಸಿನಿಮಾ ರಿಲೀಸ್ಗೆ ಆಚೆ ಬಂದ್ಬಿಟ್ರು ಆಗ್ತಿದ್ದಂಗೆನೆ ಆ ಒಂದು ಹೈಪ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಅದು ಕೂಡ ಸೂಪರ್ ಹಿಟ್ ಆಗಿತ್ತು. ನೋಡಬೇಕು ಈ ಸಿನಿಮಾ ಹೆಂಗಾಗುತ್ತೆ, ಹಿಟ್ ಆಗುತ್ತಾ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸಿನಿಮಾ ಅಂತ ಬಂದಾಗ ಔಟ್ಪುಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟ್ರೈಲರ್ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಯೂಸ್ ಮಾಡಿರುವಂತಹ ಕಾರ್, ಕಾಸ್ಟ್ಯೂಮ್, ನಾನು ಆಗಲೇ ಹೇಳ್ದಂಗೆ ಎಲ್ಲನೂ ಕೂಡ ಚೆನ್ನಾಗಿದೆ. ಅದ್ರ ಜೊತೆ ವಿನಯ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಒಳ್ಳೆ ಈ ಯಾವುದೋ ಒಂದು ಫಿಲ್ಮಲ್ಲಿ ಕ್ಯಾಡ್ಬರಿ ಅಂತ ಹೇಳಿರ್ತಾರಲ್ಲ, ಅದೇ ಥರ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಿಂಗೆ ಅಂದಿದ ತಕ್ಷಣ ಎದ್ರುಕೊಂಡ್ಬಿಡೋದು, ಅದೊಂದು ಸೀನ್ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಬೇಕು ವಿನಯ್ ಅವ್ರ ಕ್ಯಾರೆಕ್ಟರ್ ಇದರಲ್ಲಿ ಏನು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಹೊರತುಪಡಿಸಿದ್ರೆ ಡೆವಿಲ್ ಲಾಸ್ಟ್ ಎಂಡಿಂಗ್ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಡೈಲಾಗ್ನ ಹೇಳ್ತಾರೆ, ಆ ಡೈಲಾಗಿಗೆ ಕರೆಕ್ಟಾಗಿ ಕಟ್ಟಾಗಿ ಡೇಟ್ ಅನೌನ್ಸ್ ಆಗುತ್ತೆ, ಯಾವತ್ತು ಸಿನಿಮಾ ರಿಲೀಸ್ ಅಂತ ಹೇಳ್ಬಿಟ್ಟು. ಇದಿಷ್ಟು ನಮ್ಮ ಡೆವಿಲ್ ಸಿನಿಮಾದ ಟೀಸರ್ ಆಗಿರುತ್ತೆ, ಟ್ರೈಲರ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಟ್ರೈಲರು, ತುಂಬ ಅದ್ಭುತವಾಗಿ ಬಂದಿದೆ ಟ್ರೈಲರು. ದರ್ಶನ್ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದು ಕ್ಷಣ ಬೇಜಾರಿತ್ತು, ಏನಂತಂದರೆ ಸಾಂಗ್ಗಳೆಲ್ಲ ರಿಲೀಸ್ ಆದಾಗ ಒಂದು ಸ್ವಲ್ಪ ಅಷ್ಟೊಂದು ಹಿಟ್ ಆಗಲಿಲ್ವಲ್ಲ, ಇನ್ನೂ ಏನೋ ಬೇಕಿತ್ತಲ್ವಾ, ಸಾಂಗ್ಗಳಾಗಿರಬಹುದು, ಟೀಸರ್ ಆಗಿರಬಹುದು, ಅಷ್ಟೊಂದು ಓಕೆ ಅನ್ನಿಸ್ಲಿಲ್ಲ, ಇನ್ನೂ ಬೇಕಿತ್ತು, ಇನ್ನೂ ಏನೋ ಬೇಕಿತ್ತು ಅಂತ ಒಂದಷ್ಟು ಜನ ಅಭಿಮಾನಿಗಳಾಗಿರಬಹುದು, ಅಭಿಮಾನಿಗಳು ಅಲ್ದಲೇ ಆಗಿರಬಹುದು, ಒಂದಷ್ಟು ಜನಗಳಿಗೆ ಹಂಗೆ ಅನಿಸಿತ್ತು, ಇನ್ನೂ ಏನೋ ಬೇಕಿತ್ತು ಈ ಸಾಂಗ್ಗಳಲ್ಲಿ ಅಂತ ಹೇಳ್ಬಿಟ್ಟು ಅನಿಸಿತ್ತು. ಸೊ ಅದನ್ನೆಲ್ಲ ಮರೆಸುವಂಥದ್ದು ಈ ಒಂದು ಟ್ರೈಲರ್ ಅಂತ ಹೇಳ್ತೀನಿ. ಈ ಟ್ರೈಲರ್ನ ನೋಡಿದ ಮೇಲೆ ಆ ಸಾಂಗ್ ಆಗಿರಬಹುದು, ಟೀಸರ್ ಆಗಿರಬಹುದು, ಏನೆಲ್ಲ ಇಷ್ಟ ಆಗಿಲ್ಲ ಅದನ್ನೆಲ್ಲ ಮನಸ್ಸಿಂದ ತೆಗೆದು ಹೊರಗಡೆ ಹಾಕಿ ಟ್ರೈಲರ್ನ ಕಂಪ್ಲೀಟ್ ಆಗಿ ಒಳಗಡೆ ಹಾಕೊಂಡಿದ್ದಾರೆ. ಬಟ್ ಲಾಸ್ಟ್ ಒಂದು ಡೈಲಾಗ್ ಮಾತ್ರ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ಡೈಲಾಗ್ ಆ್ಯಕ್ಚುಲಿ ಸಖತ್ತಾಗಿದೆ. ನಾನು ಬರ್ತೀನಿ ಚಿನ್ನ ಅಂತ ಹೇಳಿದ ತಕ್ಷಣನೇ ಡೇಟ್ ಅನೌನ್ಸ್ ಆಗುತ್ತೆ, ಸಖತ್ತಾಗಿದೆ. ಟ್ರೈಲರ್ನ ನೋಡಿ ನಿಮಗೇನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಸ್ಪೀಡ್ ಪ್ಲಸ್ನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಅಂತ ಹೇಳ್ತಾ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.